ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಸಂತೋಷದ ಸುದ್ದಿಗಳಿವೆ. ಒಂದು, ಭಾರತಕ್ಕೆ ಮಿಸೈಲ್ ಟೆಕ್ನಾಲಜಿ ಇನ್ನಷ್ಟು ಹೆಚ್ಚು ಸಿಗೋ ನಿಟ್ಟಲ್ಲಿ ಅಮೆರಿಕ ನ್ಯಾಷನಲ್ ಸೆಕ್ಯೂರಿಟಿ ಮೆಮೊರಂಡಮ್ ಅನ್ನು ತಯಾರು ಮಾಡಿದೆ. ಅದರ ಮೂಲಕ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ತಿದ್ದುಪಡಿಯನ್ನು ತರ್ತಾ ಇದೆ. ಇದರಿಂದ ಭಾರತಕ್ಕೆ ಅನುಕೂಲ ಆಗುತ್ತೆ. ಎರಡನೆಯದ್ದು, ಪಾಕಿಸ್ತಾನ ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ ತಯಾರು ಮಾಡೋದಕ್ಕೆ ಹೋಗ್ತಾ ಇದೆ ಮತ್ತು ಅದು ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಅಪಾಯವನ್ನುಂಟು ಮಾಡುತ್ತೆ ಅನ್ನೋ ಕಾರಣವನ್ನು ಒಡ್ಡಿ ಪಾಕಿಸ್ತಾನದ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಹೇರ್ತಾ ಇದೆ. ಹಾಗಾದರೆ ನಿಜಕ್ಕೂ ಪಾಕಿಸ್ತಾನ ಅಮೆರಿಕಾನ ಟಾರ್ಗೆಟ್ ಮಾಡಿಕೊಳ್ಳುವಷ್ಟು ಬಲಿಷ್ಠ ಮಿಸೈಲ್ ಅನ್ನು ತಯಾರು ಮಾಡ್ತಾ ಇದೆಯಾ? ಇಲ್ಲಿ ಅಮೆರಿಕದ ಕಾಳಜಿ ಮತ್ತು ಆತಂಕಗಳೇನು? ಹಾಗೆ ಭಾರತಕ್ಕೆ MTCR ಎಕ್ಸ್ಪೋರ್ಟ್ ಪಾಲಿಸಿಯ ಬದಲಾವಣೆಯಿಂದ ಆಗೋ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಅಮೆರಿಕದ ಬಿಡನ್ ಆಡಳಿತ ಕೊಟ್ಟು ಹೋಗ್ತಾ ಇರೋ ಕೊಡುಗೆಯ ಬಗ್ಗೆ ಹೇಳೋ ಮೊದಲು ನಿಮಗೆ ಪಾಕಿಸ್ತಾನದ ಮೇಲಿನ ಸ್ಯಾಂಕ್ಷನ್ಸ್ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಪಾಕಿಸ್ತಾನ ಅನ್ನೋ ತಿನ್ನೋದಕ್ಕೆ ಅನ್ನ ಇಲ್ಲದ ಈರುಳ್ಳಿ ಆಲೂಗಡ್ಡೆಗಾಗಿ ಕೂಡ ಭಿಕ್ಷೆ ಬೇಡ್ತಾ ಇರೋ ದೇಶ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಂತೆ. ಆ ಮಿಸೈಲ್ ನ ಶಕ್ತಿ ಎಷ್ಟು ಅಂದ್ರೆ ಅದು ಅಮೆರಿಕಾನ ಕೂಡ ಟಾರ್ಗೆಟ್ ಮಾಡುತ್ತಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವತ್ತೂ ಪಾಕಿಸ್ತಾನ ಅಮೆರಿಕಾನ ಟಾರ್ಗೆಟ್ ಮಾಡಬಲ್ಲ, ಅಮೆರಿಕಾಗೆ ಆತಂಕವನ್ನುಂಟು ಮಾಡಬಲ್ಲ ಮಿಸೈಲ್ ಅನ್ನು ತಯಾರು ಮಾಡಿಕೊಳ್ಳೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದೆ. ನಾವು ಪಾಕಿಸ್ತಾನಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೀವಿ. ಅವರ ಮಿಸೈಲ್ ತಯಾರಿಯಲ್ಲಿ ಕೂಡ ನಮ್ಮ ಕೊಡುಗೆ ತುಂಬಾ ಇದೆ. ಇಷ್ಟಾದರೂ ಪಾಕಿಸ್ತಾನ ಅಮೆರಿಕಾನ ಟಾರ್ಗೆಟ್ ಮಾಡ್ಕೊಳ್ಳೋ ಥರದ ಮಿಸೈಲ್ ಅನ್ನ ಯಾಕೆ ತಯಾರು ಮಾಡ್ತಾ ಇದೆ, ಅವರ ಉದ್ದೇಶ ಏನು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಆ ಮಿಸೈಲ್ ತಯಾರಿಯಲ್ಲಿ ಭಾಗಿಯಾಗಿರುವ ಪಾಕಿಸ್ತಾನ ಸರ್ಕಾರಿ ಸ್ವಾಮ್ಯದ NDC ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಮತ್ತು ಕರಾಚಿ ಮೂಲದ ಅಖ್ತರ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಅಫಿಲಿಯೇಟ್ ಇಂಟರ್ನ್ಯಾಷನಲ್ ಮತ್ತು ರಾಕ್ಸೈಡ್ ಎಂಟರ್ಪ್ರೈಸಸ್ ಅನ್ನೋ 3 ಖಾಸಗಿ ಮತ್ತು 1 ಸರ್ಕಾರಿ ಸಂಸ್ಥೆಯ ಮೇಲೆ ನಿರ್ಬಂಧವನ್ನು ವಿಧಿಸ್ತಾ ಇರುವುದಾಗಿ ಅಮೆರಿಕ ಹೇಳಿದೆ. ಗೆಳೆಯರೆ, ಇಲ್ಲಿ ಅಮೆರಿಕಾನ ಟಾರ್ಗೆಟ್ ಮಾಡ್ಕೋಬೇಕು ಅಂದ್ರೆ ಪಾಕಿಸ್ತಾನ ಕನಿಷ್ಠ ಅಂದರೂ 12,500 ಕಿಲೋಮೀಟರ್ ದೂರ ಹೋಗಬಹುದಾದ ಮಿಸೈಲ್ ಅನ್ನು ತಯಾರು ಮಾಡಬೇಕು. ಪಾಕಿಸ್ತಾನ ಇದೆ ನೋಡಿ, ಇದರ ಅಣ್ವಸ್ತ್ರಗಳು ಹಾಗೂ ಮಿಸೈಲ್ಗಳ ಮೇಲೆ ಅಮೆರಿಕ ಈ ಹಿಂದಿನಿಂದಲೂ ಒಂದು ಹಿಡಿತವನ್ನು ಇಟ್ಟುಕೊಂಡೇ ಇದೆ. ಪಾಕಿಸ್ತಾನಕ್ಕೆ ಮಿಸೈಲ್ ಬೇಕಿರೋದು ಭಾರತದ ವಿರುದ್ಧ ಮಾತ್ರ. ಅದನ್ನು ದಾಟಿ ಪಾಕಿಸ್ತಾನದ ಮಿಸೈಲ್ಗಳು ಹೋಗಬಾರದು ಅಂತ ಅಮೆರಿಕ ಬಯಸುತ್ತೆ. ಅದಕ್ಕೆ ಕಾರಣ ಇಸ್ರೇಲ್. ಈಗ ಪಾಕಿಸ್ತಾನದ ಬಳಿ ಇರೋ ಅತ್ಯಂತ ಭಯಾನಕ ಮಿಸೈಲ್ ಅಂದ್ರೆ ಶಾಹೀನ್ 3. ಅದನ್ನ 2013ರಲ್ಲಿ ಪಾಕಿಸ್ತಾನ ಡಿಸೈನ್ ಮಾಡಿಕೊಂಡಿದೆ. ಇದೇ ಅವರ ಅತ್ಯಂತ ಬಲಿಷ್ಠ ಹಾಗೂ ಅತಿ ದೂರದ ಮಿಸೈಲ್. ಇದು ಸುಮಾರು 2750 ಕಿಲೋಮೀಟರ್ ದೂರ ಹಾರತ್ತೆ. ಈ ಮಿಸೈಲಿನ ಬಗ್ಗೆ ಮತ್ತು ಅಮೆರಿಕ ಆಗಿರೋ ಇಸ್ರೇಲಿನ ಆತಂಕದ ಬಗ್ಗೆ ನಿಮಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೆ ಕೂಡ. ಇಲ್ಲಿ ಪಾಕಿಸ್ತಾನ ಅಥವಾ ಈ ಭಾಗದ ಯಾವುದೇ ಇಸ್ಲಾಮಿಕ್ ದೇಶ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿಕೊಳ್ಳುವಷ್ಟು ಶಕ್ತಿಶಾಲಿ ಆಗಬಾರದು ಅಂತ ಅಮೆರಿಕ ಬಯಸುತ್ತೆ. ಇನ್ನು ಈ ಶಾಹೀನ್ 3 ಅಂದ್ರೆ 2750 ಕಿಲೋಮೀಟರ್ ದೂರ ಹಾರುವ ಈ ಮಿಸೈಲ್ ಇದೆಯಲ್ಲ, ಇದು ಭಾರತ, ಇರಾನ್, ಆಫ್ಘನಿಸ್ತಾನ, ಅರಬ್ ದೇಶಗಳು, ಇರಾಕ್ ಮುಂತಾದ ದೇಶಗಳನ್ನು ತಲುಪಬಹುದೇ ಹೊರತು ಸಂಪೂರ್ಣವಾಗಿ ಇದು ಸಿರಿಯಾನ ಕೂಡ ಮುಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಇದಕ್ಕಿಂತ ಹೆಚ್ಚು ದೂರದ ಮಿಸೈಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾಕೆ ಅಂದ್ರೆ ಇಲ್ಲವರು ಇಸ್ರೇಲ್ ಅನ್ನ ಕಾಪಾಡಬೇಕು. ಇಲ್ಲಿ ಇಸ್ರೇಲ್ ಮತ್ತು ಪಾಕಿಸ್ತಾನದ ನಡುವೆ 3323 ಕಿಲೋಮೀಟರ್ ದೂರ ಇದೆ. ಈ ಇಸ್ಲಾಮಿಕ್ ದೇಶಗಳಿವೆ ನೋಡಿ, ಇವು ಇಸ್ರೇಲ್ ಅನ್ನ ಸಹಿಸೋದಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನ ಮತ್ತೆ ಹೇಳಬೇಕಾಗಿಲ್ಲ. ಪಾಕಿಸ್ತಾನ ಏನೇ ಅಮೆರಿಕದ ಸಹಾಯ ಪಡ್ಕೊಂಡು ಅವರ ಭಿಕ್ಷೆಯಲ್ಲಿ ಅವರ ನೆರಳಲ್ಲಿ ಬದುಕಿದ್ರು ಕೂಡ ಇಸ್ರೇಲಿಗೆ ಒಂದು ದೇಶದ ಮಾನ್ಯತೆಯನ್ನ ಇದುವರೆಗೆ ಪಾಕಿಸ್ತಾನ ಕೊಟ್ಟಿಲ್ಲ. ಇನ್ನು ಪಾಕಿಸ್ತಾನದಲ್ಲಿ ಯಾವಾಗ ಪ್ರಜಾಪ್ರಭುತ್ವ ಇರುತ್ತೋ, ಯಾವಾಗ ಸೇನೆಯ ಆಡಳಿತ ಬರುತ್ತೋ ಗೊತ್ತಿಲ್ಲ. ಅಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಸಮೂಹ ನಾಶಕ ಆಯುಧಗಳಿದ್ರೆ ಅದು ಜಗತ್ತಿಗೆ ಒಳ್ಳೆಯದಲ್ಲ ಅನ್ನೋದನ್ನ ಅಮೆರಿಕ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿನೇ ಪಾಕಿಸ್ತಾನ ಏನೇ ಅಣುಶಕ್ತ ದೇಶ ಆದರೂ ಆ ಅಣ್ವಸ್ತ್ರಗಳನ್ನ ಹೊತ್ತೊಯ್ಯಬಲ್ಲ ಮಿಸೈಲುಗಳನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಅವರಿಗೆ ಅಮೆರಿಕ ಅವಕಾಶವನ್ನು ಕೊಟ್ಟಿಲ್ಲ. ಅದರಲ್ಲೂ 3000 ಕಿಲೋಮೀಟರ್ ದೂರಕ್ಕಿಂತ ಹೆಚ್ಚಿನ ಮಿಸೈಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ನಾಳೆ ಯಾವನೋ ತಲೆಕೆಟ್ಟ ಮುಲ್ಲ ಆ ದೇಶದ ಆಡಳಿತವನ್ನು ತನ್ನ ಕೈಗೆ ತಗೊಂಡು ಯಹೂದಿಗಳ ವಿರುದ್ಧ ಜಿಹಾದ್ ಅಂದುಬಿಟ್ರೆ ಆ ಮಿಸೈಲ್ಗಳನ್ನ ಹೌತಿಗಳಿಗೋ, ಹೆಜ್ಬುಲ್ಲಾಗಳಿಗೋ, ಹಮಾಸ್ಗೋ ಕೊಟ್ಟು ಬಿಟ್ರೆ ಆಗ ಮತ್ತೆ ಅಮೆರಿಕಾನೇ ಇಲ್ಲಿ ಇಸ್ರೇಲ್ ಪರ ಯುದ್ಧಕ್ಕೆ ನಿಂತ್ಕೋಬೇಕಾಗತ್ತೆ. ಹೀಗಾಗಿನೇ ಇಸ್ರೇಲಿನ ಸುತ್ತ ಯಾವ ಇಸ್ಲಾಮಿಕ್ ದೇಶ ಕೂಡ ಆಯುಧಗಳ ವಿಷಯದಲ್ಲಿ ಬಲಿಷ್ಠಗೊಳ್ಳದ ಹಾಗೆ ಅಮೆರಿಕ ನೋಡ್ಕೊಳ್ಳುತ್ತೆ. ಇದೇ ಕಾರಣಕ್ಕಾಗಿನೇ ಇರಾನ್ ಇದುವರೆಗೆ ಅಣ್ವಸ್ತ್ರಗಳನ್ನ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ
ಪಾಕಿಸ್ತಾನಕ್ಕೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಹೇಗೆ ತಾನೇ ಅವಕಾಶ ಕೊಡುತ್ತೆ? ಅದ್ ಸರಿ, ಆದ್ರೆ ಪಾಕಿಸ್ತಾನ ಅನ್ನೋ ಗುಜರಿ ದೇಶಕ್ಕೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡ್ಕೊಳ್ಳೋದಕ್ಕೆ ತಂತ್ರಜ್ಞಾನ ಅನ್ನೋದು ಎಲ್ಲಿಂದ ಬಂತು? ಮತ್ತು ಅವರು ನಿಜಕ್ಕೂ ಅಮೆರಿಕಾನ ಟಾರ್ಗೆಟ್ ಮಾಡ್ಕೊಳ್ಳೋಷ್ಟು ಬಲಿಷ್ಠ ಮಿಸೈಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಅಮೆರಿಕ ಹಾಗೂ ಪಾಕಿಸ್ತಾನದ ನಡುವೆ 12,304 ಕಿಲೋಮೀಟರ್ಗಳಷ್ಟು ದೂರ ಇದೆ. 12,500 ಕಿಲೋಮೀಟರ್ ದೂರ ಹಾರಬಲ್ಲ ಮಿಸೈಲ್ ಅನ್ನ ಪಾಕಿಸ್ತಾನ ಸಿದ್ಧಪಡಿಸಿಕೊಂಡ್ರೆ ಮಾತ್ರ ಅಮೆರಿಕಾಗೆ ಅದು ಥ್ರೆಟ್ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಸದ್ಯಕ್ಕೆ ಅಂಥ ಮಿಸೈಲ್ ಪಾಕಿಸ್ತಾನಕ್ಕೆ ಸಾಧ್ಯವಾಗೋ ಮಾತೇ ಅಲ್ಲ. ಇವತ್ತು ಅಮೆರಿಕಾನ ಟಾರ್ಗೆಟ್ ಮಾಡಿಕೊಳ್ಳಬಲ್ಲ ಮಿಸೈಲ್ಗಳಿರೋದು 3 ದೇಶಗಳ ಬಳಿ. ಒಂದು ರಷ್ಯಾ, ಎರಡನೆಯದು ಚೈನಾ, ಮೂರನೆಯದ್ದು ನಾರ್ತ್ ಕೊರಿಯಾ. ನಮ್ಮ ಭಾರತದ ಬಳಿ ಕೂಡ ಅಮೆರಿಕಾನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿಕೊಳ್ಳಬಲ್ಲ ಮಿಸೈಲ್ ಇಲ್ಲ. ನಮ್ಮ ಅತ್ಯಂತ ಬಲಿಷ್ಠ ಮಿಸೈಲ್ ಅಗ್ನಿ 5 ಅದು 12,000 ಕಿಲೋಮೀಟರ್ ಗುರಿಯನ್ನು ಮುಟ್ಟುತ್ತೆ ಅಂತ ಹೇಳ್ತಾರೆ. ಆ ಗುರಿಗೆ ಅಮೆರಿಕ ಸಿಗೋದಿಲ್ಲ. ಇನ್ನು ನಾವೀಗ ಮಾಡ್ತಾ ಇರೋ ಸೂರ್ಯ ಮಿಸೈಲ್ ಇದೆ ನೋಡಿ, ಅದು 12,000 ರಿಂದ 16,000 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಮುಟ್ಟುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಸಿದ್ಧವಾಗೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಹೀಗಿರುವಾಗ ಪಾಕಿಸ್ತಾನಕ್ಕೆ ಅಮೆರಿಕಾನ ತಲುಪಬಲ್ಲ ಮಿಸೈಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ಇಲ್ಲಿ ಪಾಕಿಸ್ತಾನಕ್ಕೆ ಮಿಸೈಲ್ ತಂತ್ರಜ್ಞಾನ ಸಿಕ್ಕಿರೋದು ಉತ್ತರ ಕೊರಿಯಾದಿಂದ. ಈ ಹಿಂದೆ ಉತ್ತರ ಕೊರಿಯಾಗೆ ಬೇಕಾದ ಅಣು ತಂತ್ರಜ್ಞಾನವನ್ನ ಪಾಕಿಸ್ತಾನ ಅವರಿಗೆ ಕೊಡ್ತು ಮತ್ತು ಅವರಿಂದ ಮಿಸೈಲ್ ಟೆಕ್ನಾಲಜಿಯನ್ನ ಪಡ್ಕೊಳ್ತು ಅಂತ ಹೇಳಲಾಗತ್ತೆ. ಆದ್ರೆ ಅಕಸ್ಮಾತ್ ಉತ್ತರ ಕೊರಿಯಾ ಕೊಟ್ಟ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ಬಿಟ್ಟಿದ್ರು ಕೂಡ ಇಷ್ಟೊತ್ತಿಗಾಗಲೇ ಪಾಕಿಸ್ತಾನದ ಬಳಿ ಬಲಿಷ್ಠ ಮಿಸೈಲ್ಗಳು ಸಿದ್ಧ ಆಗಬೇಕಿತ್ತು. ಆದರೆ ಅದು ಕೂಡ ಆಗಿಲ್ಲ. ಇನ್ನು ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದ್ರು, ಅದು ಸಾಧ್ಯವಾಗೋದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತವೆ. ಹಾಗೆ ಆ ಮಿಸೈಲ್ ಅಮೆರಿಕಾನ ಮುಟ್ಟೋಷ್ಟು ಬಲಿಷ್ಠ ಮಿಸೈಲ್ ಖಂಡಿತ ಆಗಿರೋದಿಲ್ಲ. ಆದರೆ ಅವರು ಮಾಡ್ಕೊಳ್ಳೋ ಬ್ಯಾಲಿಸ್ಟಿಕ್ ಮಿಸೈಲ್ 3,000-4,000 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೂ ಕೂಡ ಇಸ್ರೇಲ್ ಅನ್ನು ತಲುಪಿ ಬಿಡೋ ಶಕ್ತಿಯನ್ನು ಅವರು ಪಡ್ಕೊಂಡು ಬಿಡ್ತಾರೆ. ಅದೂ ಕೂಡ ಸಾಧ್ಯವಾಗಬಾರದು ಅಂತ ಅಮೆರಿಕ ಬಯಸುತ್ತೆ. ಹೀಗಾಗಿ ಆರಂಭದಲ್ಲೇ ಪಾಕಿಸ್ತಾನದ ಕನಸನ್ನ ಚಿವುಟ್ ಹಾಕೋ ಮೂಲಕ ಈ ವಿಷಯದಲ್ಲಿ ನೀವು ಮುಂದುವರೆದ್ರೆ ನಿಮ್ಮ ಬಾಲನ ಕಟ್ ಮಾಡ್ತೀವಿ ಅನ್ನೋ ಸೂಚನೆಯನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇನ್ನು ಹೀಗೆ ನಿರ್ಬಂಧಗಳನ್ನು ಅಮೆರಿಕ ವಿಧಿಸಿದ ಕೂಡಲೇ ಯಥಾ ಪ್ರಕಾರ ಪಾಕಿಸ್ತಾನ ಭಾರತದ ವಿರುದ್ಧ ಊಳಿಡೋದಕ್ಕೆ ಶುರು ಮಾಡಿದೆ. ಭಾರತ ಅಮೆರಿಕದ ಮೇಲೆ ಒತ್ತಡ ಹೇರಿ ನಮ್ಮ ಮಿಸೈಲ್ ಪ್ರೋಗ್ರಾಂ ಮುಂದುವರಿಯದ ಹಾಗೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನ ಮಾಡ್ತಿರೋ ಆರೋಪ. ಇಲ್ಲಿ ಪಾಕಿಗಳು ಏನೇ ಬಾಯಿ ಬಡ್ಕೊಂಡ್ರು ಅಸಲಿ ಸತ್ಯ ಏನು ಅಂದ್ರೆ ಅಮೆರಿಕಾಗೆ ಇಸ್ರೇಲಿನ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಅನ್ನೋದು. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ತನ್ನ MTCR ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದೆ. ಆ ಮೂಲಕ ಭಾರತಕ್ಕೆ ಅತ್ಯಾಧುನಿಕ ಮಿಸೈಲ್ ತಂತ್ರಜ್ಞಾನ ಸಿಗೋದಕ್ಕೆ ಇದರಿಂದ ಸಾಧ್ಯ ಕೂಡ ಆಗುತ್ತೆ. ಗೆಳೆಯರೆ, ಇಲ್ಲಿ MTCR ಅಂದ್ರೆ ಏನು ಅನ್ನೋದನ್ನು ಕೂಡ ನೀವು ಸ್ವಲ್ಪ ತಿಳ್ಕೋಬೇಕು. ಜಗತ್ತಿನ ಅತ್ಯಂತ ಭಯಾನಕ ಆಯುಧಗಳನ್ನು ನಿಯಂತ್ರಿಸೋದಕ್ಕೆ ಪ್ರಪಂಚದಲ್ಲಿ 4 ಪ್ರಮುಖ ಒಪ್ಪಂದಗಳು, ಕೂಟಗಳು ಇವೆ. ಅವುಗಳಲ್ಲಿ ಒಂದು ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್. ಜಗತ್ತಲ್ಲಿ ಅಣ್ವಸ್ತ್ರಗಳು ಮತ್ತು ಅದರ ತಯಾರಿ, ಮಾರಾಟವನ್ನು ನಿರ್ಬಂಧಿಸೋದಕ್ಕೆ ಈ NSG ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಕೆಲಸ ಮಾಡುತ್ತೆ. ಇದರಲ್ಲಿ 48 ಸದಸ್ಯ ದೇಶಗಳಿವೆ. ಈ NSGಯ ಸದಸ್ಯತ್ವ ಸಿಕ್ಕರೆ ಅಣು ಇಂಧನದ ಲಭ್ಯತೆ ಮತ್ತು ಆಧುನಿಕ ತಂತ್ರಜ್ಞಾನದ ಹಂಚಿಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅತ್ಯಂತ ಬಲಿಷ್ಠ ಅಣ್ವಸ್ತ್ರಗಳನ್ನ ತಯಾರು ಮಾಡಿಕೊಳ್ಳೋದು ಸುಲಭ ಕೂಡ ಆಗುತ್ತೆ. ಅದಕ್ಕೆ ಬೇಕಾದ ತಂತ್ರಜ್ಞಾನ ಸಿಗುತ್ತೆ. ಭಾರತ ಈ NSG ಸದಸ್ಯತ್ವಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದು ನಮಗಿನ್ನೂ ಸಿಕ್ಕಿಲ್ಲ. ಇನ್ನು ಎರಡನೆಯದು ವಾಸನರ ಅರೇಂಜ್ಮೆಂಟ್. ಇದು ಸಾಮೂಹಿಕ ಅಸ್ತ್ರಗಳು ಅಂದ್ರೆ ಮಿಸೈಲುಗಳು ಹಾಗೂ ಇನ್ನಿತರ ಭಯಾನಕ ಆಯುಧಗಳು ಡ್ಯೂಯಲ್ ಯೂಸ್ ಅಂದ್ರೆ ಆಯುಧಗಳಿಗೆ ಮತ್ತು ಸಿವಿಲಿಯನ್ ಪರ್ಪಸ್ಗೆ ಬಳಕೆಯಾಗುವ ಬಿಡಿ ಭಾಗಗಳ ಸರಬರಾಜನ್ನ, ಮಾರಾಟವನ್ನ ನಿಯಂತ್ರಿಸುವ ಒಂದು ವ್ಯವಸ್ಥೆ. ಇದರಲ್ಲಿ ಭಾರತದ ಪಾಲುದಾರಿಕೆ ಇದೆ. ಇತ್ತೀಚೆಗೆ ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಕಂಟೈನರ್ ಒಂದರಲ್ಲಿ ಅಣ್ವಸ್ತ್ರಗಳನ್ನ ತಯಾರು ಮಾಡೋದಕ್ಕೆ ಬಳಸುವ ಒಂದಷ್ಟು ಯಂತ್ರೋಪಕರಣಗಳಿವೆ ಅಂತ ಅದನ್ನ ಭಾರತದ ಸಮುದ್ರ ವ್ಯಾಪ್ತಿಯಲ್ಲಿ ಸೀಸ್ ಮಾಡಿದ್ದು ನಿಮಗೆ ನೆನಪಿದೆ ಅಲ್ವಾ? ಅದು ಈ ವಾಸನರ ಅರೇಂಜ್ಮೆಂಟ್ ಅಡಿಯಲ್ಲೇ ಆಯಿತು. ಇನ್ನು ಮೂರನೆಯದ್ದು ಆಸ್ಟ್ರೇಲಿಯಾ ಗ್ರೂಪ್. ಇದು ರಾಸಾಯನಿಕ ಹಾಗೂ ಜೈವಿಕ ಅಸ್ತ್ರಗಳನ್ನ ನಿಯಂತ್ರಿಸುವ ಸಲುವಾಗಿ ಏರ್ಪಾಟು ಮಾಡಿಕೊಂಡಿರುವ ವ್ಯವಸ್ಥೆ. ಭಾರತ ಈ ಆಸ್ಟ್ರೇಲಿಯಾ ಗ್ರೂಪ್ನ ಸದಸ್ಯತ್ವವನ್ನು ಕೂಡ ಹೊಂದಿದೆ. ಇನ್ನು ನಾಲ್ಕನೆಯದ್ದು MTCR ಅಂದ್ರೆ ಮಿಸೈಲ್ ಟೆಕ್ನಾಲಜಿ ರೆಜಿಮ್. ಅತ್ಯಂತ ಭಯಾನಕ ಕ್ಷಿಪಣಿಗಳನ್ನ, ಮಾರಣಾಂತಿಕ ಹಾಗೂ ಸಮೂಹ ನಾಶಕ ಅಸ್ತ್ರಗಳನ್ನ ನಿಯಂತ್ರಿಸುವ ಗುರಿ ಈ MTCRದು. ಇದು 300 ಕಿಲೋಮೀಟರ್ ದೂರ ಮತ್ತು 500 kgಗಿಂತ ಹೆಚ್ಚಿನ ವಾರ್ ಹೆಡ್ಗಳನ್ನ ಹೊತ್ತೊಯ್ಯುವ ರಾಕೆಟ್,
ಮಿಸೈಲ್ ಅಥವಾ ಯಾವುದೇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಮತ್ತು ಅವುಗಳ ತಯಾರಿ, ಸರಬರಾಜು, ಮಾರಾಟವನ್ನು ನಿರ್ಬಂಧಿಸುತ್ತೆ. MTCR ಅನ್ನೋದು 1987ರಲ್ಲಿ G7 ದೇಶಗಳಿಂದ ಶುರುವಾಯಿತು. ಈಗ ಅದರಲ್ಲಿ 35 ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿವೆ. ಭಾರತ ಕೂಡ ಈ MTCRನ ಸದಸ್ಯ ದೇಶ. ಆದರೆ ಚೈನಾ, ಪಾಕಿಸ್ತಾನಗಳಿಗೆ ಈ ಸದಸ್ಯತ್ವ ಇಲ್ಲ. ಚೈನಾ ಅರ್ಜಿ ಸಲ್ಲಿಸಿದೆ, ಅದಕ್ಕಿನ್ನೂ MTCR ಸದಸ್ಯತ್ವ ಸಿಕ್ಕಿಲ್ಲ. ಇಲ್ಲಿ MTCRನ ಉದ್ದೇಶ ಮಾರಣಾಂತಿಕ ಆಯುಧಗಳು ಅಪಾತ್ರರ ಕೈಗೆ ಸಿಗಬಾರದು ಅನ್ನೋದು ಮಾತ್ರ. ಸುರಕ್ಷತೆ ಇಲ್ಲದ, ಸರ್ವಾಧಿಕಾರಿಗಳ ಆಡಳಿತದಲ್ಲಿನ, ಉಗ್ರರ ಉಪಟಳ ಹೆಚ್ಚಿರುವ ಮತ್ತು ಉಗ್ರ ಸಂಘಟನೆಗಳೇ ಆಳ್ವಿಕೆ ಮಾಡ್ತಾ ಇರೋ ದೇಶಗಳು ಭಯಾನಕ ಅಸ್ತ್ರಗಳನ್ನು ಹೊಂದಿದ್ರೆ ಅವು ಜಗತ್ತಿನ ವಿನಾಶಕ್ಕೆ ಕಾರಣ ಆಗುತ್ತವೆ. ಹಾಗೆ ಈ ಆಯುಧಗಳು ಯಾರ ಕೈಗೆ ಬೇಕಾದರೂ ಹೋಗಿ ಬಿಡಬಹುದಾದ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಮಾರಣಾಂತಿಕ ಆಯುಧಗಳಿಗೆ ಒಂದು ಅಕೌಂಟಬಿಲಿಟಿ ಇರಬೇಕು ಅನ್ನೋದು ಇದರ ಉದ್ದೇಶ. ಈ MTCRಗೆ ಭಾರತ 2016ರಲ್ಲಿ ಸೇರ್ಪಡೆಯಾಗಿದೆ ಮತ್ತು ಇದರಿಂದ ಭಾರತಕ್ಕೆ ತನ್ನ ಮಿಸೈಲುಗಳ ಶಕ್ತಿಯನ್ನ ಅಧಿಕೃತವಾಗಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಈ ಸದಸ್ಯತ್ವದ ನಂತರ ಭಾರತ ಮಿಸೈಲ್ ಟೆಕ್ನಾಲಜಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡಿದೆ. ಹಾಗೆ ಮಿಸೈಲ್ ತಯಾರಿಕೆಗೆ ಬೇಕಾದ ಸ್ಪೇರ್ಸ್ನ ಲಭ್ಯತೆ ಕೂಡ ನಮಗೆ ಸಮಸ್ಯೆ ಆಗ್ತಾ ಇಲ್ಲ. ಇನ್ನು ಭಾರತ ಅಗ್ನಿ ಅಂತ ಅತ್ಯಂತ ಬಲಿಷ್ಠ ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲುಗಳನ್ನು ತಯಾರು ಮಾಡಿಕೊಂಡ್ರೂ ಕೂಡ ಯಾರೂ ಅದರ ವಿರುದ್ಧ ದನಿ ಎತ್ತೋದಿಲ್ಲ. ಯಾಕೆಂದ್ರೆ ಭಾರತಕ್ಕೆ MTCR ಸದಸ್ಯತ್ವ ಇದೆ. ಇನ್ನು ಈಗೇನಾಗ್ತಿದೆ ಅಂದರೆ ಭಾರತ ಹಾಗೂ ಅಮೆರಿಕಾಗಳ ನಡುವೆ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಗ್ರಿಮೆಂಟ್ ಆಯ್ತಲ್ವಾ, ಅದರ ಭಾಗವಾಗಿ ಭಾರತಕ್ಕೆ ಬೇಕಾದ ಆಧುನಿಕ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ, ಅದರ ಅಭಿವೃದ್ಧಿಗೆ ಬೇಕಾದ ನೆರವನ್ನು ಕೊಡೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿದೆ. ಇನ್ನು ಭಾರತದ ಇಸ್ರೋ ಬಾಹ್ಯಾಕಾಶದಲ್ಲಿ ಮಾಡ್ತಾ ಇರೋ ಸಾಧನೆಗಳೂ ಕೂಡ ಅಮೆರಿಕದ ಕುತೂಹಲಕ್ಕೆ ಕಾರಣ ಆಗ್ತಾ ಇವೆ. ನಮ್ಮ ಚಂದ್ರಯಾನದ ನಂತರ ಅಮೆರಿಕದ ನಾಸಾ ನಮ್ಮ ಇಸ್ರೋ ಜೊತೆಗೂಡಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ನಿಟ್ಟಲ್ಲಿ ಎರಡು ಹತ್ತಿರ ಆಗ್ತಿದ್ದಂತೆ ಅಮೆರಿಕ ತಂತ್ರಜ್ಞಾನ ಹಂಚಿಕೆಯ ಒಪ್ಪಂದಕ್ಕೆ ಸಹಿ ಹಾಕ್ತು. ಅದರ ಭಾಗವಾಗಿ ಈಗ ಬಿಡನ್ ಸರ್ಕಾರ ಅಧಿಕಾರದಿಂದ ಇಳಿಯೋ ಮೊದಲು ಭಾರತಕ್ಕೊಂದು ಗಿಫ್ಟ್ ಅನ್ನ ಕೊಟ್ಟು ಹೋಗ್ತಾ ಇದೆ. ಅದೇ ನ್ಯಾಷನಲ್ ಸೆಕ್ಯೂರಿಟಿ ಮೆಮೊರಾಂಡಮ್. ಇದರ ಮೂಲಕ ಅಮೆರಿಕ ತನ್ನ MTCR ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ, ಇದರಿಂದ ಭಾರತಕ್ಕೆ ಏನೆಲ್ಲ ಲಾಭಗಳಾಗುತ್ತವೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಆದರೆ ಅಮೆರಿಕದ ಈ ನಿರ್ಧಾರದಿಂದಾಗಿ ಇನ್ನು ಮುಂದೆ ರಾಕೆಟ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಸಹಾಯ ಭಾರತಕ್ಕೆ ಸಿಗುತ್ತೆ. ಇದು ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡೋದು ಮಾತ್ರ ಅಲ್ಲ, ನಮ್ಮ ಕ್ಷಿಪಣಿ ತಂತ್ರಜ್ಞಾನ ಕೂಡ ಇನ್ನಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಗೆಳೆಯರೆ ಅಮೆರಿಕ ಪಾಕಿಸ್ತಾನದ ಮೇಲೆ ಹೇರ್ತಾ ಇರೋ ನಿರ್ಬಂಧ ಮತ್ತು ಭಾರತಕ್ಕಾಗ್ತಾ ಇರೋ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.